ಬ್ರಹ್ಮದೇವಾಯ ನಮಃ. ಓಂ ಮಹಿಷಿ, ತಂದೆ ಬ್ರಹ್ಮದೇವ ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸನ್ನು ಮೆಚ್ಚಿದೆ. ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನೀನು ನನಗೆ ಸಾವಿಲ್ಲದ ವರವನ್ನು ಕೊಡಲಾರೆ. ನಿನ್ನವರಿಂದಲೇ ಸಾವು ಬರಬೇಕೆಂದು ಕೇಳಿಕೊಂಡು ಕೊಡುವೆಯಾ? ಖಂಡಿತವಾಗಿಯೂ ಕೊಡುತ್ತೇನೆ. ಹಾಗಾದರೆ ಹರಿಹರನ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದ ನನ್ನ ಮರಣವಾಗಬೇಕು. ತದಾಸ್ತು. ಅದು ನನ್ನ ಸಂಹಾರ ಮಾಡುವುದೆಂದರೇನು? ನನಗಿನ್ನೂ ಸಾವಿಲ್ಲ, ನನಗಿನ್ನೂ ಮರಣವಿಲ್ಲ. ಎಲ್ಲ ದೇವತೆಗಳ ಮೋಸದಿಂದ ನಮ್ಮಣ್ಣನನ್ನೇ ಕೊಂದವರೇ. ಮಹಿಷಾಸುರ ಎಂದರೇನು? ಮಹಿಷಾಸುರ ಸಂಹಾರವೆಂದರೇನು? ಯಾರ ಊರಿಗಳನ್ನು ಕಂಡರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅದೃಶ್ಯರಾಗುತ್ತಿದ್ದರೋ? ಯಾರ ಧ್ವನಿಯನ್ನು ಕೇಳಿದರೆ ಅಷ್ಟದಿಕ್ಪಾಲಕರ ದಿಕ್ಕಟ್ಟು ಓಡುತ್ತಿದ್ದರೋ? ಯಾರ ಆಕ್ರೋಶವನ್ನು ಕಂಡರೆ ಇಂದಿನ ವಜ್ರಾಯುಧನ ಕೈ ಜಾರಿ ಬೀಳುತ್ತಿತ್ತೋ? ಅಂತ ಮೂರು ಲೋಕದ ವೀರನನ್ನು ಕೇವಲ ಒಂದು ಹೆಣ್ಣು ಕೊಂದಳೆಂದರೆ ಬಿಡಲಾರೆ. ಯಾವನ ಕಮೆಂಟ್ಸ್ ಕೊಡ್ತಿದ್ದಾರೆ? ಭಸ್ಮಾಸುರ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಬೇಕಾದ ವರಗಳನ್ನು ಕೇಳಿಕೊ. ತಂದೆ, ಈ ಭಕ್ತನ ತಪಸ್ಸಿಗೆ ಮೆಚ್ಚಿದೆಯಾ ದೇವ? ದೇವ, ನನ್ನದು ಎರಡು ಅಪೇಕ್ಷೆಗಳಿವೆ. ಎರಡು ಅಪೇಕ್ಷೆಗಳು ಏನದು ಭಸ್ಮಾಸುರ? ದೇವ, ನೀನು ಲೇಪಿಸುವ ಚಿತಾಭಸ್ಮವನ್ನು ನಿತ್ಯವೂ ಸಕಾಲಕ್ಕೆ ಸಿದ್ಧಪಡಿಸುತ್ತಿದೆ. ಆದರೆ ಇಂದು ಇಡೀ ಭೂಮಂಡಲವನ್ನು ಹುಡುಕಿ ತಿರುಗಾಡಿದರೂ ಒಂದು ಹಿಡಿ ಭಸ್ಮವು ದೊರೆಯುತ್ತಿಲ್ಲ ತಂದೆ. ಏಕೆ? ಚಿಡೆಯು ವಿರಾಳವಾಯಿತೇ ಈ ಭೂಮಿಯಲ್ಲಿ. ನನ್ನ ದೌರ್ಭಾಗ್ಯ ತಂದೆ, ನನ್ನ ದೌರ್ಭಾಗ್ಯ. ಭಸ್ಮಾಸುರ, ಮರುಗಬೇಡ. ಇದೋ ನನ್ನ ಉರಿಯಸ್ತವನ್ನು ನಿನಗೆ ವರವಾಗಿ ನೀಡುವೆ. ಈ ಉರಿಯಸ್ತದಿಂದ ನೀನು ಯಾವ ಜೀವಿಯನ್ನು ಸ್ಪರ್ಶಿಸುವೆಯೋ ಆ ಜೀವಿಯು ಸುಟ್ಟು ಭಸ್ಮವಾಗುವುದು. ಅದು ಅಲ್ಲದೆ ಒಂದು ಮಾತನ್ನು ಜ್ಞಾಪಕದಲ್ಲಿಡು ಭಸ್ಮಾಸುರ. ನೀನು ಯಾವುದೇ ಕಾರಣಕ್ಕೂ ಈ ವರವನ್ನು ದುರುಪಯೋಗವಾಗಿ ಬಳಸಿಕೊಳ್ಳಬಾರದು. ಇದನ್ನು ಸದುಪಯೋಗವಾಗಿ ಬಳಸಿಕೊಳ್ಳಬೇಕು. ಅದು ಅಲ್ಲದೆ ನಿನ್ನ ಹಸ್ತವು ನಿನ್ನ ಮಸ್ತಕವನ್ನು ಸ್ಪರ್ಶಿಸಿದರೆ ನೀನು ಕೂಡ ಸುಟ್ಟು ಭಸ್ಮವಾಗುವೆ. ಎಚ್ಚರಿಕೆ, ಇದೋ ಉರಿಯಸ್ತವನ್ನು ಸ್ವೀಕರಿಸು. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಪರಮೇಶ್ವರ, ನನ್ನದ ಎರಡನೇ ಅಪೇಕ್ಷೆ ಏನೆಂದರೆ ಪರಮ ಸುಂದರಿಯಾದ ನಿನ್ನ ಅರ್ಧಾಂಗಿಣಿಯಾದ ಪಾರ್ವತಿಯನ್ನು ನನ್ನ ಸಂಗಡ ಕಳಿಸಬೇಕು. ಅವಳ ರೂಪದಾಂಶಿಗೆ ನಾನು ಮೋಹಿತನಾಗಿದ್ದೇನೆ. ಅತಿಗೆಟ್ಟು ಮನಬಂದಂತೆ ಮಾತನಾಡಬೇಡ. ನೀನು ಅಪೇಕ್ಷಿಸುತ್ತಿರುವುದು ತ್ರಿಭುವನದ ಜಗನ್ಮಾತೆಯಾದ ಶ್ರೀ ಪಾರ್ವತಿ. ಅದು ಅಲ್ಲದೆ ಈ ದುರಾಲೋಚನೆಯನ್ನು ಬಿಟ್ಟು ಬಿಡು. ಶಂಕರ, ಇಲ್ಲ ಸಲ್ಲದ ಸಂಬಂಧಗಳನ್ನು ಕಲ್ಪಿಸಬೇಡ. ಈ ಜಗತ್ತಿನ ಯಾವುದೇ ಬಂಧವೂ ನನಗಿಲ್ಲ. ಪಾರ್ವತಿಯನ್ನು ನಾನು ಪಡೆಯುತ್ತೇನೆ. ಶಂಕರ, ನೀನಾಗಿ ನೀನೇ ಅವಳನ್ನು ನನ್ನ ಬಳಿ ಕಳಿಸುವೆಯೋ ಇಲ್ಲ ನಿನ್ನನ್ನು ಸುಟ್ಟು ಅವಳನ್ನು ಪಡೆಯಲು? ಎಲ್ಲಿ ಪಾರ್ವತಿ? ಎಲ್ಲಿ ಮಾಡುವಾಗ ಮಾಯಾವಿ ಶಂಕರ? ಎಲ್ಲಿ ಸುಂದರಿ?
ರಮಣೀಯವಾದ ನಿಸರ್ಗವಿದು. ರಂಗು ರಂಗಿನ ಪುಷ್ಪಗಳಿಂದ ಕಂಗೊಳಿಸುತ್ತಿವೆ. ಸಾಲು ಸಾಲಿನ ವೃಕ್ಷಗಳಿಂದ ಬೀಸುತ್ತಿರುವ ತಂಗಾಳಿ. ಆಹಾ ಆಹಾ, ಎಂತ ಸುಂದರವಾದ ಶಿಲಾಬಾಲಿಕೆ. ಇವಳು ಯಾರಾಗಿರಬಹುದು? ಪಾರ್ವತಿಯೇ? ಇಲ್ಲ ಇಲ್ಲ, ಇವಳು ಅವಳಿಗಿಂತಲೂ 1000 ಪಟ್ಟು ಸುಂದರವಾಗಿದ್ದಾಳೆ. ನೀನು ಯಾವ ಸುಂದರಿ? ಅಯ್ಯ ವೀರ, ನಾನು ಮೋಹಿನಿ, ಈ ಕಾಡಿನ ಅರಸಿ. ಮೋಹಿನಿ? ಆಹಾ, ಸೊಗಸಾದ ಹೆಸರು. ನಾನು ಭಸ್ಮಾಸುರ. ಇಡೀ ತ್ರಿಭುವನದಲ್ಲಿ ನನ್ನ ಸರಿಸಮಾನದವರು ಯಾರೂ ಇಲ್ಲ. ಇಂಥ ವೀರ ಪರಾಕ್ರಮಿಯಾದ ನಾನು ನಿನಗೆ ಮೋಹಿತನಾಗಿದ್ದೆ. ಬಾ, ನಾವಿಬ್ಬರು ವಿವಾಹವಾಗೋಣ. ಆಗ ಈ ಎರಡನೇಕಷ್ಟೇ ಅಲ್ಲ, ಇಡೀ ತ್ರಿಭುವನಕ್ಕೆ ನೀನೇ ಅರಸಿಯಾಗುವೆ. ಆದರೆ ನನ್ನದೊಂದು ಪಂಥವಿದೆ. ಅದರಲ್ಲಿ ನೀನು ಜಯಿಸಿದರೆ ನನ್ನನ್ನು ಪಡೆಯುವೆ. ಹೇಗೆ ನಿನ್ನ ಪಂಥ? ಮಹಾಪುರುಷನೇ, ಸ್ತ್ರೀಯರಿಗೆ ಪ್ರಧಾನವಾದದ್ದು ನಾಟ್ಯ ಕಲೆ. ಅದರಲ್ಲಿ ನಾಟ್ಯ ಮಯೂರಿ ನಾನು. ನನ್ನೊಂದಿಗೆ ನರ್ತಿಸಿ ಗೆದ್ದರೆ ನೀನು ನನ್ನನ್ನು ವರಿಸುವೆ. ಇದು ನಿನ್ನಿಂದ ಸಾಧ್ಯವೇ? ನರ್ತನವೇ? ಇದು ವೀರರಿಗೆ ತಕ್ಕ ಪಂಥವಲ್ಲ, ನಾರಿಯರಿಗೆ ಮಾತ್ರ ಮೀಸಲು. ಸುಂದರಿ, ನನ್ನ ಭುಜಬಲಕ್ಕೆ ಸರಿ ಹೋಗುವಂತೆ ಏನಾದರೂ ಹೇಳು. ಹಾಗಾದರೆ ನೀನು ನನ್ನನ್ನು ಪಡೆಯುವುದು ಸಾಧ್ಯವಿಲ್ಲ. ಸುಂದರಿ, ಹೇಳು ಹೇಳಿದ. ನನ್ನನ್ನು ಅವಹೇಳನ ಮಾಡುತ್ತಿರುವೆಯಾ? ನಡನಾದ ಸುತನಾದ ಈ ಭಸ್ಮಾಸುರನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನು ನಿನ್ನನ್ನು ಪಡೆಯುತ್ತೇನೆ. ಬಾ, ಹಾಗಾದರೆ ಪ್ರಾರಂಭಿಸೋಣ. ಆರ್ಯ ಸಂಗಮದಿಂದ ಮಣಿಕಂಠನ ಜನವಾಯಿತು. ಇನ್ನು ಈ ಮಹಿಷಿಯ ಸಂಹಾರವಾಗುವುದು. ಬ್ರಹ್ಮದೇವ, ಮಹಿಷಿಗೆ ನೀನು ಕೊಟ್ಟ ವರ ಸಂಪನ್ನವಾಗುವ ಕಾಲ ಸಮೀಪಿಸಿತು. ಹರಿಹರರ ಸಂಗಮವಾಗಿ ಮಣಿಕಂಠನು ಪಂದರ ರಾಜ್ಯದ ರಾಜಶೇಖರನೆಂಬ ರಾಜನ ಬಳಿ ಸುರಕ್ಷಿತವಾಗಿ ಬೆಳೆದಿದ್ದಾನೆ. ಮಣಿಕಂಠ, ನಿನಗೆ ಮಂಗಳವಾಗಲಿ.
ತ್ರಿಲೋಕಕ್ಕೂ ಕಂಟಕಗಳಾಗಿ ಮೆರೆಯುತ್ತಿರುವ ಆ ಕೊಪ್ಪಿದ ಕೋಣವನ್ನು ಸಂಹರಿಸಿ ನಿನಗೆ ಮಂಗಳವಾಗಲಿ. ಹೋಗಿ ಬಾ. ನಿನಗೆ ಅಮೃತವು ದೊರೆಯುವುದಿಲ್ಲ. ನಾನು ಮಣಿಕಂಠ. ಸುಬ್ರಹ್ಮಣ್ಯನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಸಂಹರಿಸಿದ್ದು. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ನೀನು ಬ್ರಹ್ಮನಲ್ಲಿ ಅಪೇಕ್ಷಿಸಿದಂತೆ ಹರಿಹರರ ಸಂಗಮವಾಗಿ ಈ ಅಯ್ಯಪ್ಪನು ಜನಿಸಿ ನಿನ್ನ ಸಂಹಾರಕ್ಕೆ ಸಿದ್ಧನಿರುವೆನು. ಅಥವಾ ಆತ್ಮಗೇಡಿ, ಇದುವರೆಗೂ ತ್ರಿಮೂರ್ತಿಗಳನ್ನು ಉಪೇಕ್ಷಿಸಿ ಎರಗಿ ಏರಿ ಬರುವ ಬಾಲಕನನ್ನು ಎದುರಿಸದೆ ಒಡನೆ ಓಡಿ ಹೋಗಿ ಹವಿತುಕೊಳ್ಳುವ ಕೊಪ್ಪಿದ ಕೋಣವೇ ನಿನ್ನದು ಒಂದು ಬಾಳೆ. ಶಾಮಿ